ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ 4 ಫರ್ಟಿಲೈಸರ್ ಸ್ಟಾಕ್ಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಏಕೆಂದರೆ ಹೊಸ ಸರ್ಕಾರ ಬರ್ತಾ ಇದೆ. ಇನ್ನೇನು ಇಲೆಕ್ಷನ್ ಮುಗಿತಾ ಬಂತು, ಹಾಗೆ ಮಾನ್ಸೂನ್ ಕೂಡ ಸ್ಟಾರ್ಟ್ ಆಗಿದೆ, ಮಳೆಗಾಲ ಸ್ಟಾರ್ಟ್ ಆಗಿದೆ. ಹೀಗಾಗಿ ಕೆಲವೊಂದಿಷ್ಟು ಫರ್ಟಿಲೈಸರ್ ಸ್ಟಾಕ್ಗಳಲ್ಲಿ ಡಿಮ್ಯಾಂಡ್ ಬರ್ಬೋದು. ನೋಡೋಣ ನಾವು ಯಾವ್ಯಾವ ಅಂತ. ಮೊದಲನೇ ಸ್ಟಾಕ್ ಬಂದುಬಿಟ್ಟು ಗುಜರಾತ್ ನರ್ಮದಾ ವ್ಯಾಲಿ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು GNFC ಅಂತಾರೆ. ಇವತ್ತಿನ ಶೇರ್ ಬೆಲೆ 664 ರೂಪಾಯಿ ಇದೆ. GNFC ನೋಡಿ, GNFC ಗುಜರಾತ್ ನರ್ಮದಾ ವ್ಯಾಲಿ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ ಈಸ್ ಅ ಜಾಯಿಂಟ್ ಸೆಕ್ಟರ್ ಎಂಟರ್ಪ್ರೈಸ್ ಪ್ರಮೋಟೆಡ್ ಬೈ ದ ಗುಜರಾತ್ ಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಲಿಮಿಟೆಡ್. ನೋಡಿ, ಪ್ಯೂರ್ಲಿ ಗುಜರಾತ್ ಸ್ಟೇಟ್ ಅಂಡರ್ ಬರುತ್ತೆ. ಗೌರ್ಮೆಂಟ್ ಆಫ್ ಗುಜರಾತ್ ಅಂಡರ್ಟೇಕಿಂಗ್ ಆ್ಯಂಡ್ ದ ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್. ನೋಡಿ, ಕಂಪ್ನಿ ಗುಜರಾತ್ನ ಬಾರೂಚ್ ಎಂಬಂಥ ಸ್ಥಳದಲ್ಲಿದೆ. 1976ರಲ್ಲಿ ಸ್ಥಾಪನೆ ಆಗಿದೆ. ಇದರ ಒಂದು ಕೀ ಪಾಯಿಂಟ್ಸ್ ಬಿಸ್ನೆಸ್ಸು ನೋಡೋದಾದರೆ ನೋಡಿ, ಬಿಸ್ನೆಸ್ ಸೆಗ್ಮೆಂಟ್ಸ್ನಲ್ಲಿ GNFC is into the manufacturing and marketing of fertilizers, pesticides, industrial chemicals and also has an IT products division. ಇದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. IT ಪ್ರಾಡಕ್ಟ್ಸ್ನಲ್ಲೂ ಕೆಲಸ ಮಾಡ್ತಾ ಇದೆ. ಸ್ಪೆಷಲಿ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಅಂತ ಏನಿದೆಯಲ್ಲ ಅದರಲ್ಲೇ ಜಾಸ್ತಿ ಒತ್ತು ಕೊಡ್ತಾ ಇದೆ ಇದು GNFC. ಫರ್ಟಿಲೈಸರ್ಸ್ನಲ್ಲಿ ನೋಡಿ, ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಮಾರ್ಕೆಟರ್ಸ್ ಆಫ್ ಯೂರಿಯಾ ಆ್ಯಂಡ್ ಅಮೋನಿಯಂ ನೈಟ್ರೋಪಾಸ್ಪೇಟ್ ಅಂಡರ್ ದ ಬ್ರ್ಯಾಂಡ್ ನರ್ಮದಾ ಎಂಬ ಹೆಸರಿನಲ್ಲಿ ಲಾರ್ಜೆಸ್ಟ್ ಯೂರಿಯಾ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ಅಮೋನಿಯಂ ಮತ್ತು ನೈಟ್ರೋಸಲ್ಫೇಟ್ ಮತ್ತು ಬೇರೆ DAP, SSP, MOP, ಯೂರಿಯಾ, ಅಮೋನಿಯಾ, ಸಲ್ಫೇಟ್ ಆ್ಯಂಡ್ ಸಿಟಿ ಕಾಂಪೋಸ್ಟ್ ಅಂತ ಹೇಳ್ತಿದ್ದಾರೆ. ಇವು ಫರ್ಟಿಲೈಸರ್ಸ್ ಗ್ರೂಪ್ನಲ್ಲಿ ಇವನ್ನೆಲ್ಲ ಪ್ರೊಡಕ್ಷನ್ ಮಾಡ್ತಾರೆ. ನರ್ಮದಾ ಹೆಸರಿನಿಂದ ಮಾರ್ಕೆಟಿಗೆ ಬಿಡ್ತಾ ಇದ್ದಾರೆ. ಮತ್ತು ಇಂಡಸ್ಟ್ರಿಯಲ್ ಕೆಮಿಕಲ್ಸ್ನಲ್ಲಿ ನೋಡಿ, ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇನ್ಕ್ಲೂಡ್ಸ್ ದ ಪ್ರೊಡಕ್ಷನ್ ಆಫ್ ಮೆಥನಾಲ್, ಫಾರ್ಮಿಕ್ ಆ್ಯಸಿಡ್, ಟೊಲ್ಯೂನ್ ಡೈ ಐಸೋಸೈನೈಟ್ ಮತ್ತು ಟೆಕ್ನಿಕಲ್ ಗ್ರೇಡ್ ಯೂರಿಯಾ, ವೀಕ್ ನೈಟ್ರಿಕ್ ಆ್ಯಸಿಡ್, ಅನಿಲೈನ್, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್, ಇಥೈಲ್ ಅಸಿಟೇಟ್ ಆ್ಯಂಡ್ ಅಮೋನಿಯಂ ನೈಟ್ರೇಟ್. ನೋಡಿ, GNFC ಸ್ಟ್ಯಾಂಡ್ಸ್ ಆ್ಯಸ್ ದ ಸೋಲ್ ಪ್ರೊಡ್ಯೂಸರ್ ಆಫ್ ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಒನ್ ಆಫ್ ದ 2 ಪ್ರೊಡ್ಯೂಸರ್ಸ್ ಆಫ್ ಫಾರ್ಮಿಕ್ ಆ್ಯಸಿಡ್ ಇನ್ ಇಂಡಿಯಾ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಏನಕ್ಕೆ ಓದ್ತಾ ಇದ್ದೀನಿ ಅಂದರೆ, ನಾವೊಂದು ಶೇರ್ನ ಬಗ್ಗೆ ಮಾಹಿತಿ ಕೊಡುವಾಗ ಅದರ ಒಂದು ಬಿಸ್ನೆಸ್ ಪ್ರಾಡಕ್ಟ್ಸು ಏನು ಕೆಲಸ ಮಾಡ್ತಿದೆ ಅನ್ನೋದನ್ನು ನೀಟಾಗಿ ತಿಳ್ಕೊಳ್ಳೋದು ಪ್ರಮುಖವಾಗುತ್ತೆ. ಆದ್ದರಿಂದ ಇದನ್ನ ಹೇಳ್ತಾ ಇದ್ದೇನೆ. ಹಾಗೆಯೇ ನೋಡಿ, ಇಟ್ ಈಸ್ ದ ಎಕ್ಸ್ಕ್ಲೂಸಿವ್ ಮ್ಯಾನುಫ್ಯಾಕ್ಚರ್ ಆಫ್ ಟೊಲ್ಯೂನ್ ಡೈ ಐಸೋಸೈನೈಟ್ ಅಂತಿದ್ದಾರೆ, TDI ಅಂತಾರೆ. ಟೊಲ್ಯೂನ್ ಡೈ ಐಸೋಸೈನೈಟ್ ಇನ್ ಸೌತ್ ಈಸ್ಟ್ ಏಷ್ಯಾ ಆ್ಯಂಡ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. TDI ಈಸ್ ಯೂಸ್ಡ್ ಇನ್ ಮೇಕಿಂಗ್ ಫ್ಲೆಕ್ಸಿಬಲ್ ಪಾಲಿಯೂರೆಥೇನ್ ಫೋಮ್. ಎದಕ್ಕೆ ಯೂಸ್ ಆಗುತ್ತೆ? ಪಾಲಿಯೂರೆಥೇನ್ ಫೋಮ್ಗೆ ಯೂಸ್ ಆಗುತ್ತೆ. ಅದನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಯಾವುದು? GNFC ಕಂಪ್ನಿ. ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಇದ್ರದ್ದೇನು ಕೆಲಸ ನನಗೂ ಅರ್ಥ ಆಗಲಿಲ್ಲ. ಯಾಕೆಂದರೆ IT ಸೆಕ್ಟರ್ನಲ್ಲಿ GNFC ಪ್ಯೂರ್ಲಿ ಯಾವುದು ಫರ್ಟಿಲೈಸರ್ಸು ಕೆಮಿಕಲ್ ಸೆಗ್ಮೆಂಟ್ ಇದು. ನೋಡಿ, GNFC ಇಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿವಿಷನ್. ಎನ್ಕೋಡ್ ಅಂತಿದ್ದಾರೆ. ಎನ್ಕೋಡ್ ಸೊಲ್ಯೂಷನ್ಸ್ ಆಫರ್ಸ್ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಅ ವೈಡ್ ರೇಂಜ್ ಆಫ್ PKL ಬೇಸ್ಡ್ ಸೊಲ್ಯೂಷನ್ಸ್. ಇಟ್ ಆಲ್ಸೋ ಪ್ರೊವೈಡ್ಸ್ ಅ ಕಾಂಪ್ರಿಹೆನ್ಸಿವ್ ಸೂಟ್ ಆಫ್ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ ಕವರಿಂಗ್ ಸಿಸ್ಟಮ್ ಇಂಟಿಗ್ರೇಷನ್, ಸ್ಮಾರ್ಟ್ ಸಿಟೀಸ್ ಇಂಪ್ಲಿಮೆಂಟೇಷನ್, ಆಕ್ಷನ್, ಪ್ರೊಕ್ಯೂರ್ಮೆಂಟ್, ಬ್ಲಾಕ್ ಚೈನ್ ಎಟ್ಸೆಟ್ರಾ. ಹೀಗೆ ಒಂದು IT ಸೆಕ್ಟರ್ನಲ್ಲಿ ಕೂಡ ಆ್ಯಕ್ಟಿವ್ ಆಗಿ GNFC ಕಂಪ್ನಿ ಇನ್ವಾಲ್ವ್ ಆಗಿದೆ. ಇದರ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ತೋರಿಸ್ತೀನಿ ನೋಡಿ. 2025ರಲ್ಲಿ ಇದು ಒಂದು ಪವರ್ ಸೆಗ್ಮೆಂಟ್ನಲ್ಲಿ ಕೂಡ ಜಾಯ್ನ್ ಆಗ್ತಾ ಇದೆ. ಇದು ಫಾರ್ಮಿಕ್ ಆ್ಯಸಿಡ್ಡು, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ಡು, ಅಮೋನಿಯಾ, ಪ್ಲ್ಯಾಂಟು, ಯೂರಿಯಾ ಇದರದ್ದೆಲ್ಲ ಆಯಿತು. ನೋಡಿ, ಓಕೆ, ಇಲ್ಲಿದೆ ನೋಡಿ 150 ಮೆಗಾವಾಟ್.
cogeneration power plant. Company is implementing coal-based captive cogeneration power plant having a capacity to produce 18 megawatt power and 150 metric ton per hour stream. The project is expected to be completed by April 2025. ನೋಡಿ, ಒಂದು ಕೋಲ್ ಬೇಸ್ಡ್ ಕೋಜನರೇಷನ್ದ ಪವರ್ ಪ್ಲ್ಯಾಂಟನ್ನು ಸ್ಥಾಪನೆ ಮಾಡಿದ್ದಾರೆ. 18 ಮೆಗಾವ್ಯಾಟ್ ಪವರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದು ಏಪ್ರಿಲ್ 2025 ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಇವರ ಒಂದು GNFC ವೆಬ್ಸೈಟ್ನಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಇದನ್ನೊಂದು ಗಮನಿಸಬೇಕಾಗುತ್ತೆ ನಾವು, ಯಾಕೆಂದರೆ ಪವರ್ಗೆ ಎನರ್ಜಿಗೆ ತುಂಬ ಬೇಡಿಕೆ ಇದೆ. 18 ಮೆಗಾವ್ಯಾಟ್ ಪವರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾ ಏನಕ್ಕೆ ಈ GNFC ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಒಬ್ಬ ವೀಕ್ಷಕರು GNFC ಬಗ್ಗೆ ಡೀಟೇಲ್ಸ್ ಕೇಳಿದರು. ಹೀಗಾಗಿ ಅವ್ರಿಗೂ ಅನುಕೂಲ ಆಗಲಿ ಅಂತ ಇದರ ಒಂದು ಡೀಟೇಲ್ಸ್ ಹೇಳ್ತೀನಿ. ಮುಂದಿನ ಸ್ಟಾಕ್ಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡ್ತೀನಿ. ಪಾಸಿಟಿವ್ ಇದು ಏನಪ್ಪ ಅಂದರೆ, ಪಾರ್ಟ್ ಆಫ್ ವ್ಯೂ ಅಂದರೆ ಕಂಪ್ನಿ ಈಸ್ ಆಲ್ಮೋಸ್ಟ್ ಡೆಪ್ಟ್ ಫ್ರೀ ಅಂತಿದ್ದಾರೆ. ಓಕೆ, ಆಮೇಲೆ ಸ್ಟಾಕ್ ಈಸ್ ಟ್ರೇಡಿಂಗ್ 1.12 ಟೈಮ್ಸ್ ಇಟ್ಸ್ ಬುಕ್ ವ್ಯಾಲ್ಯೂ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸ್ಟಾಕ್ ಈಸ್ ಪ್ರೊವೈಡಿಂಗ್ ಗುಡ್ ಡಿವಿಡೆಂಡ್ ಈಲ್ಡ್ ಆಫ್ 4.55%. ಇದು ನನಗೂ ಇಷ್ಟ ಆಯಿತು. 4.55% ಪ್ರತಿ ವರ್ಷ ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ GNFC ಕಂಪ್ನಿಯವರು. ಇದೊಂದು ಪಾರ್ಟ್ ಆಫ್ ಪಾಸಿಟಿವ್ ವ್ಯೂ ಆಯಿತು. ಇನ್ನು ನೆಗೆಟಿವ್ ಏನಪ್ಪ ಅಂದರೆ, ಇದ್ರದ್ದೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದೆ ನಾನು, ತುಂಬ ವೀಕ್ ಇದೆ ನೋಡಿ. ಇದ್ರದ್ದೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಷ್ಟು ಹೇಳ್ಕೊಳ್ಳೋ ಥರ ಏನಿಲ್ಲ ಪರ್ಫಾರ್ಮೆನ್ಸು ನೋಡಿ. 2021, 22, 23 ಹಾಗೆ ಅಂಟಿಲ್ ನಾವು ಈ ಒಂದು ಕ್ವಾರ್ಟರ್ದು ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂಟಿಲ್ ನಾವು ನೋಡಿ. 2022ರಲ್ಲಿ ಸೇಲ್ಸು 5,129 ಇತ್ತು. ನಂತರ 2022ರಲ್ಲಿ 8,600, 2023ರಲ್ಲಿ 10,200, ಹಾಗೆ ಇವಾಗ 8,091 ಇದೆ. ಮತ್ತು ಆಪ್ರೇಟಿಂಗ್ ಪ್ರಾಫಿಟ್ ನೋಡಿದರೆ ತುಂಬ ಕಡಿಮೆ ಆಗಿದೆ, ಕಡಿಮೆ ಆಗ್ತಾ ಬಂದಿದೆ. 2,300, 1,800, 727. ಮತ್ತು ನೆಟ್ ಪ್ರಾಫಿಟ್ಟು ನಿಮಗೆ ತೋರಿಸೋದಾದರೆ, ನೆಟ್ ಪ್ರಾಫಿಟ್ ನೋಡಿ, 2021ರಲ್ಲಿ 629, 2020ರಲ್ಲಿ 1,700, 2023ನಲ್ಲಿ 1,464. ಹಾಗೆ ಇಲ್ಲಿಯವರೆಗೆ ಇನ್ನೂ ಕ್ವಾರ್ಟರ್ ರಿಸಲ್ಟ್ ಅನೌನ್ಸ್ ಆಗಿಲ್ಲ, 692 ಇದೆ. ಇದಕ್ಕೆ ಪ್ಲಸ್ ಒಂದು 300-400 ಕ್ರೋರ್ಸ್ ಆ್ಯಡ್ ಮಾಡಿದರೂ ಕೂಡ 1,100 ಕ್ರೋರ್ ಆಗುತ್ತೆ. ಇವಕ್ಕೆಲ್ಲ ಕಂಪೇರ್ ಮಾಡಿದರೆ ಏನಾಗುತ್ತೆ, ಕ್ವಾರ್ಟರ್ ಟು ಕ್ವಾರ್ಟರ್ ವೀಕ್ ಅಂತ ಹೇಳ್ಬೋದು. ರಿಸಲ್ಟ್ಸು ವೀಕ್ ಬಂದಿದೆ, ಕಂಟಿನ್ಯೂಸ್ ಆಗಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ವೀಕ್ ಬಂದಿದೆ. ಇಯರ್ ಆನ್ ಇಯರ್ ಕೂಡ ವೀಕ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ ನೋಡಿ. ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಕೂಡ -25ನಲ್ಲಿದೆ. ಕಂಪೌಂಡೆಡ್ ಪ್ರಾಫಿಟ್ ಗ್ರೋತು -61. ಸ್ಟಾಕ್ ಪ್ರೈಸ್ CAGR ತುಂಬ ಕಡಿಮೆ ಇದೆ. CAGR 1 ಇಯರ್ದು 1%, 5 ಇಯರ್ 19%, ಆ ಥರ ಇದೆ. ರಿಟರ್ನ್ ಆನ್ ಇಕ್ವಿಟಿ ಕೂಡ ಬಿಲೋ 20% ಇದೆ. ಅಟ್ಲೀಸ್ಟ್ ಒಂದು 20-25% ಎಬೋ ಇದ್ದರೆ ಚೆನ್ನಾಗಿತ್ತು. ಈ ಥರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ಸ್ವಲ್ಪ ವೀಕ್ ಇದೆ. ಇದ್ರ ವೀಕ್ ಸೆಗ್ಮೆಂಟ್ ಅಂದರೆ ಇದೆ. ಸೆಕ್ಟರ್ ಬಂದ್ಬಿಟ್ಟು ಕೆಮಿಕಲ್ ಸೆಕ್ಟರ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ, ಫರ್ಟಿಲೈಸರ್ಸ್ ಇಂಡಸ್ಟ್ರಿ. ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ 9,645 ಕೋಟಿ ಇದೆ. ಕ್ಯಾಟಗರಿ ಸ್ಮಾಲ್ ಕ್ಯಾಪ್ನಲ್ಲಿ ಬರುತ್ತೆ. PE ರೇಷಿಯೋ, ಪ್ರೈಸ್ ಅರ್ನಿಂಗ್ ರೇಷಿಯೋ ತುಂಬ ಕಡಿಮೆ ಇದೆ, 13.72 ಇದೆ. ಒಂದು ಪಾರ್ಟ್ ಆಫ್ ಪಾಸಿಟಿವ್ ಪಾರ್ಟ್ ಅಂದರೆ ಡಿವಿಡೆಂಡ್ ಈಲ್ಡ್ ತುಂಬ ಸ್ಟ್ರಾಂಗ್ ಇದೆ, 4.57. ಇನ್ನು ಇದರದ್ದು ಒಂದು ಪರ್ಫಾರ್ಮೆನ್ಸ್ ನೋಡೋಣ. ರೇಷಿಯೋ ಹೇಗೆ ಇಷ್ಟು ವರ್ಷ ಹೇಗೆ ಪರ್ಫಾರ್ಮ್ ಮಾಡಿದೆ, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ, ಅದರದ್ದೊಂದು ಚಾರ್ಟ್ ತೋರಿಸ್ತಾ ಇದ್ದೀನಿ ನೋಡಿ. 10 ವರ್ಷದಲ್ಲಿ 642% ರಿಟರ್ನ್ಸ್ ಕೊಟ್ಟಿದೆ. 10 ಇಯರ್ ರಿಟರ್ನ್ 642%, 5 ಇಯರ್ಸ್ 134%, 2 ಇಯರ್ 7%, 1 ಇಯರ್ 4.5%, 6 ತಿಂಗಳಲ್ಲಿ -6% ಇದೆ. ಪರ್ಸೆಂಟೇಜ್ ರೇಷಿಯೋ ನೋಡೋದಾದರೆ ತುಂಬ ವೀಕ್ ಅಂತ ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಬಟ್ ಲಾಸೂ ಆಗಿಲ್ಲ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಅಮೌಂಟಿಗೆ ಅಂತ ಹೇಳ್ಬೋದು. ಬಟ್ ಯಾರಿಗೆ ಪೇಷನ್ಸ್ ಇರುತ್ತೆ, ಯಾರಿಗೆ ತುಂಬ ತಾಳ್ಮೆ ಇರುತ್ತೆ, FD ಥರ ಅಥವಾ ಅದಕ್ಕಿಂತ ಕಡಿಮೆ ರಿಟರ್ನ್ಸ್ ಬಂದರೂ ಪರವಾಗಿಲ್ಲ ಅನ್ನೋರು ಇನ್ವೆಸ್ಟ್ ಮಾಡಿ ಕೂತ್ಕೋಬೋದು ಇದರಲ್ಲಿ. ಇನ್ನೊಂದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಒಂದು ತೋರಿಸ್ತೀನಿ, ನೋಡೋಣ.
GNFCದು ಒಂದು ವೀಕ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ ನೋಡಿ. ಏನಕ್ಕೆ ಅಂದರೆ ಇವಾಗ ಹೇಗೆ ಪರ್ಫಾರ್ಮ್ ಮಾಡ್ತಾಯಿದೆ ನೋಡೋದಾದರೆ ಪ್ರೆಸೆಂಟ್ 664ರಲ್ಲಿ ಟ್ರೇಡ್ ಆಗ್ತಾಯಿದೆ. ವೀಕ್ಲಿ ಚಾರ್ಟ್ ಇದು. ಸೊ ಇದರದ್ದು ವೀಕ್ಲಿಯಲ್ಲಿ ಹೈ 800 ಇದೆ. 800ನಲ್ಲಿ ದೊಡ್ಡ ರೆಸಿಸ್ಟೆನ್ಸ್ ಇದೆ. ಹಾಗೆ 715ನಲ್ಲಿ ಕೂಡ ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ. ಇನ್ನು ಸಪೋರ್ಟ್ ಎಲ್ಲಿದೆ ಇದರದ್ದು? ತುಂಬ ದಿವಸದಿಂದ ಕನ್ಸಾಲಿಡೇಷನ್ ಮೂಡ್ನಲ್ಲಿದೆ. ಸುಮಾರು ಒಂದು 3 ವಾರದಿಂದ ಡೌನ್ ಸೈಡ್ ಟ್ರೇಡ್ ಆಗಿದೆ. ಇದು 3 ವಾರದಿಂದ ಕಂಟಿನ್ಯೂ ಆಗಿ ಡೌನ್ ಸೈಡ್ ಟ್ರೇಡ್ ಆಗಿದೆ ಇದು ವೀಕ್ಲಿ ಚಾರ್ಟ್ನಲ್ಲಿ. ಇಲ್ಲಿ ಒಂದು ಸಪೋರ್ಟ್, ಕ್ಲಿಯರ್ ಕಟ್ ಸಪೋರ್ಟ್ 600ನಲ್ಲಿ ಸಪೋರ್ಟ್ ಸಿಗುತ್ತೆ. ಯಾರಾದರೂ ಲಾಂಗ್ ಟರ್ಮ್ ಪಾಸ್ಪೆಕ್ಟಿವ್ ಇದರಲ್ಲಿ ದುಡ್ಡು ಹಾಕಿದರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಇನ್ವೆಸ್ಟ್ ಮಾಡಿದವ್ರಿಗೆ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾನು ಅಡ್ವೈಸ್ ಮಾಡ್ತಾ ಇಲ್ಲ ಇದರಲ್ಲಿ ಪ್ರೆಸೆಂಟು, ಯಾಕೆಂದರೆ ವೀಕ್ ಇದೆ ಅಂತ ಹೇಳ್ಬೋದು. ವೀಕ್ಲಿ ಚಾರ್ಟ್ನಲ್ಲಿ ಏನಾಗಿದೆ ನೋಡಿ, ವೀಕ್ಲಿ ಚಾರ್ಟ್ನಲ್ಲಿ ಒಂದು ಇಲ್ಲಿಗೆ ಬಂದಿದೆ 664 ತುಂಬ ಫಾರ್ಮ್ ಆಗಿವೆ. ಹೀಗಾಗಿ ಅದು ಒಂದು ಪಾಸಿಟಿವ್, ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ 600 ಒಂದು ಸಪೋರ್ಟ್ ಇದೆ. 625-20ವರೆಗೆ ಬಂದುಬಿಟ್ಟು ಮತ್ತೆ ಪುಲ್ ಬ್ಯಾಕ್ ಆಗ್ಬೋದು, ಅಥವಾ 600ವರೆಗೆ ಬಂದುಬಿಟ್ಟು ಪುಲ್ ಬ್ಯಾಕ್ ಆಗಿ ಈ ಒಂದು ನೋಡಿ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿಬಿಟ್ಟು ಇಲ್ಲಿಂದ ಕ್ರಾಸ್ ಆಗಿ ಅಪ್ ಟು 800 ರೀಚ್ ಆದರೂ ಆಗಬಹುದು. ಬಟ್ ಇದಕ್ಕೆ ಪಾಸಿಬಿಲಿಟೀಸ್ ಏನಂದರೆ ಇದಕ್ಕೆ ಇನ್ನೂ ಒಂದು 15 ದಿನದಿಂದ 1 ತಿಂಗಳು 2 ತಿಂಗಳ ಟೈಮ್ ಹಿಡಿಬೋದು. ಈ ಥರ ಒಂದು ಮೊಮೆಂಟಮ್ ಆಗಬೇಕಂದ್ರೆ ಏನಕ್ಕೆ 2 ರೀಸನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಲೋಕಸಭೆ ಇಲೆಕ್ಷನ್ನು ನಡೀತಾ ಇರೋದ್ರಿಂದ ಇನ್ನೇನು ಮುಕ್ತಾಯಗೊಳ್ಳಲಿಕ್ಕೆ ಬರ್ತಾ ಇದೆ. ಹೀಗಾಗಿ ತುಂಬ ವೊಲಟೈಲ್ ಇರ್ತವೆ ಸ್ಟಾಕ್ಸ್ನಲ್ಲಿ ಮತ್ತು ಹಾಗೆ ಇಂಡೆಕ್ಸ್ನಲ್ಲಿ ಕೂಡ. ಹೀಗಾಗಿ ಇದು ಪ್ಯೂರ್ಲಿ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಬರೋದ್ರಿಂದ ಡಿಪೆಂಡ್ಸ್ ಆನ್ ಗೌರ್ಮೆಂಟ್. ಪ್ರೆಸೆಂಟ್ ಗೌರ್ಮೆಂಟ್ ಏನಾದರೂ ಮತ್ತೆ ಮರು ಆಯ್ಕೆ ಆದರೆ ಇದರಲ್ಲಿ ಬೂಮಪ್ ರ್ಯಾಲಿ ಈಗ ಹೇಳಿದಾಗೆ ಅಪ್ ಟು 800 ಮೇ ಸೆಕೆಂಡ್ ವೀಕ್ ಜೂನ್ನಲ್ಲಿ ಜೂನ್ ಸೆಕೆಂಡ್ ವೀಕು ಮತ್ತು ಜುಲೈನಲ್ಲಿ 800 ರೀಚ್ ಆದರೂ ಆಗ್ಬೋದು. ಈ ಥರ ಒಂದು ಪ್ಯಾಟ್ರನ್ ಫಾರ್ಮ್ ಆಗಿ ಸಪೋಸ್ ಈಗ ಗೌರ್ಮೆಂಟು ಆಯ್ಕೆ ಆಗಲಿಲ್ಲಪ್ಪ ಅಂದರೆ ಏನಾಗ್ಬೋದು, ಮತ್ತು ಡೌನ್ ಸೈಡ್ 600 ಸ್ಟೇಬಲ್ ಆಯಿತು, ಸಸ್ಟೇನ್ ಆಯಿತು, ಓಕೆ. ಇಲ್ಲಾಂದರೆ ಡೌನ್ ಸೈಡ್ ಫಾಲ್ ಆಗ್ಬೋದು. ಯಾರಾದರೂ ಇನ್ವೆಸ್ಟ್ ಮಾಡಿದರೆ 600ನಲ್ಲಿ ಸ್ಟ್ರಿಕ್ಟಾಗಿ ಒಂದು ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 600ನಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಹಿಟ್ಟಾದರೆ ಬಿಟ್ಟು ಬಿಡಿ. ಅದರ್ವೈಸ್ ಮೂಮೆಂಟ್ ಆತಂದರೆ ಒಂದು 750ನಲ್ಲಿ ಪಾರ್ಷಿಯಲ್ ಬುಕ್ ಮಾಡ್ಕೊಳ್ಳಿ, ಇಲ್ಲ 800ನಲ್ಲಿ ಬುಕ್ ಮಾಡ್ಕೊಳ್ಳಿ ಪ್ರಾಫಿಟನ್ನು. ಈ ಥರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಇದ್ರದ್ದು ಡೈಲಿ ಚಾರ್ಟು ಎದಕ್ಕೆ ಫಾಲ್ ಆಗಿದೆ ಅಂತ ನಿಮ್ಗೆ ಕೇಳ್ತಿರ್ಬೋದು. ನೋಡಿ ಡೈಲಿ ಚಾರ್ಟ್ನಲ್ಲಿ ಎಮ್ ಥರ ಪ್ಯಾಟ್ರನ್ ಫಾರ್ಮ್ ಆಗಿದೆ. ಯಾವಾಗ ಎಮ್ ಪ್ಯಾಟ್ರನ್ ಫಾರ್ಮ್ ಆಗುತ್ತೆ 100% ಫಾಲ್ ಆಗುತ್ತೆ. ನೋಡಿ ಇದು ಎಮ್ಮು. ಸೊ ಇದ್ರ ಎಕ್ಸ್ಟೆನ್ಷನ್ ಆಗಿದೆ. ಯಾವಾಗಲೂ ಎಮ್ದು ಇದ್ರದ್ದು ಎಕ್ಸ್ಟೆನ್ಷನ್ ಆಗಿಬಿಡುತ್ತೆ. ಇಲ್ಲಿ 620 ನಾನು ಹೇಳ್ದಂಗೆ 625ನಲ್ಲಿ ಒಂದು ಸಪೋರ್ಟ್ ತೊಗೊಂಡಿದೆ. ಕಂಟಿನ್ಯೂಸ್ ಆಗಿ 2-3 ಸಲ ಸಪೋರ್ಟ್ ತೊಗೊಂಡ್ಬಿಟ್ಟು ಇವಾಗ 664ನಲ್ಲಿ ಟ್ರೇಡ್ ಆಗ್ತಾಯಿದೆ. ಮತ್ತು ಏನಾದರೂ ಇದು ವಾಪಸ್ಸು 615 620ವರೆಗೆ ಬಂದುಬಿಟ್ಟು ವಾಪಸ್ ಹೋದರೂ ಹೋಗ್ಬೋದು. ಇದು ಒಂದು ಪಾಸಿಬಿಲಿಟಿ ಇದೆ. 600 ಒಂದು ಬಿಗ್ ಸಪೋರ್ಟ್ ಇದೆ. ಅದು ಬ್ರೇಕ್ ಅಷ್ಟು ಈಸಿ ಆಗಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗಾಗಿ ಯಾರಾದರೂ ಹೂಡಿಕೆ ಮಾಡಿದರೆ 600 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಇವಾಗ ಪರ್ಚೇಸ್ ಮಾಡಬೇಡಿ ಯಾರು ಫ್ರೆಶ್ ಆಗಿ. ಪ್ಯಾಟರ್ನ್ ವೀಕ್ ಇದೆ. ನೋಡಿ ಇದು ಫಿನಾನ್ಷಿಯಲ್ ಟ್ರೆಂಡ್ಸು 1 ಔಟ್ ಆಫ್ 5 ವೆರಿ ನೆಗೆಟಿವ್ ಅಂತಿದ್ದಾರೆ. 5 ಔಟ್ ಆಫ್ 5 ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್, 4 ಔಟ್ ಆಫ್ 5 ವೆರಿ ಗುಡ್ ಅಂತಿದ್ದಾರೆ. ಹಾಗೆ ರಿಟರ್ನ್ಸ್ನ ಅವಾಗೆ ಚಾರ್ಟ್ ತೋರಿಸಿದೆ. ರಿಟರ್ನ್ ಚಾರ್ಟು ತುಂಬ ವೀಕ್ ಇದೆ. ಮತ್ತು ಇದರಲ್ಲಿ ಒಂದು ಪಾಸಿಟಿವ್ ಡಿವಿಡೆಂಡು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿಬಿಡೋಣ ಫೈನಲ್ ಆಗಿ. ನೋಡಿ ಪ್ರಮೋಟರ್ಸು ಲೇಟೆಸ್ಟ್ ಇದೆ. ಪ್ರಮೋಟರ್ಸು 41% ಇದ್ದಾರೆ. FIIಸು ತುಂಬ ಚೆನ್ನಾಗಿದ್ದಾರೆ, 19.4%. ಮ್ಯೂಚುವಲ್ ಫಂಡ್ಸು ನೋಡಿ 7.62%. ಇನ್ಶೂರೆನ್ಸ್ ಕಂಪ್ನೀಸು 1.18. ಅದರ್ DI 0.50. ನಾನ್ ಇನ್ಸ್ಟಿಟ್ಯೂಷನ್ 30%. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪೇರ್ ಮಾಡಿದರೆ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. FIIs ಏನಾದರೂ ಡ್ರಾಬ್ಯಾಕ್ ಮಾಡಿದರೆ ತುಂಬ ಕಷ್ಟ. FIIs ಚೆನ್ನಾಗಿದ್ದಾರೆ, ಆ್ಯಸ್ ವೆಲ್ ಆ್ಯಸ್ ಮ್ಯೂಚುವಲ್ ಫಂಡ್ಸು ಮತ್ತು ಇನ್ಶೂರೆನ್ಸ್ ಕಂಪ್ನಿದವರು ತುಂಬ ಚೆನ್ನಾಗಿ ಹೂಡಿಕೆ ಮಾಡಿದ್ದಾರೆ GNFCದಲ್ಲಿ. ಅದೊಂದು ಪಾಸಿಟಿವ್ ಪಾರ್ಟ್ ಆಫ್ ವ್ಯೂ ಅಂತ ಹೇಳ್ಬೋದು. ತಾಳ್ಮೆ ಇದ್ದರೆ ಇದರಲ್ಲಿ ಹೂಡಿಕೆ ಮಾಡ್ಬೋದು, ಅಥವಾ ಹೂಡಿಕೆ ಮಾಡಿದವರು ಪೇಷನ್ಸನ್ನು ಇಟ್ಕೊಂಡಿದ್ದರೆ
ಕಂಟಿನ್ಯೂ ಮಾಡ್ಬೋದು. ಯಾಕೆಂದರೆ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ಮೆಂಟ್ ಆಗ್ತಕ್ಕಂಥ ಸ್ಟಾಕ್ಸ್ ಇವು. ಇದರಲ್ಲಿ ಬಿಗ್ ಮೂವ್ ಬರೋದು ತುಂಬ ಕಷ್ಟ. ಏನಾದರೂ ಸರ್ಕಾರದಿಂದ ಏನಾದರೂ ಘೋಷಣೆ ಆದರೆ ಅಥವಾ ಸಬ್ಸಿಡಿ ಸಿಕ್ಕರೆ ಈ ಥರ ಏನಾದರೂ ಆದಾಗ ಮಾತ್ರ ಒಂದು 5%, 10%, 15% ಈ ಥರ ಮೂವ್ ಆಗ್ತವೆ. ಅದರ್ವೈಸ್ ವೆರಿ ಸ್ಲೋ ಮೂಮೆಂಟಮ್ ಆಗ್ತಕ್ಕಂಥ ಸ್ಟಾಕ್ಸ್ ಇವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು RCF, ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡು. ಇವತ್ತಿನ ಬೆಲೆ 144 ಇದೆ. ಡೈರೆಕ್ಟ್ ಇದರದ್ದು ಏನು ಫರ್ಟಿಲೈಸರ್ಸ್ ಬಿಸ್ನೆಸ್ಸು, ಸ್ಪೆಷಲಿ ಕೆಮಿಕಲ್ಸು. ಹಾಗೆ ಇದರದ್ದು 52 ವೀಕ್ ಹೈ ಎಷ್ಟಿದೆ? 190. ಇವತ್ತಿನ ಬೆಲೆ 144. ಲೋ 104 ಇದೆ. ಮಿಡ್ ಕ್ಯಾಪ್ ಫರ್ಟಿಲೈಸರ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ 7,963 ಕೋಟಿ. ನೋಡಿ, 1 ಇಯರ್ ರಿಟರ್ನ್ 36%, ಸೆಕ್ಟರ್ ರಿಟರ್ನ್ 37%. ನಾನು ಆವಾಗಲೇ ಹೇಳಿದೆ, ಈ ಸೆಕ್ಟರ್ನಲ್ಲಿರ್ತಕ್ಕಂಥ ಸ್ಟಾಕ್ಗಳು, ಕೆಲವೊಂದಿಷ್ಟು ಸ್ಟಾಕ್ಗಳು ಫರ್ಟಿಲೈಸರ್ ಸೆಕ್ಟರ್ನಲ್ಲಿ ಸ್ವಲ್ಪ ಸ್ಲೋ ಮೂವ್ ಆಗ್ತಕ್ಕಂಥ ಸ್ಟಾಕ್ಗಳು ಇರ್ತವೆ. ಮತ್ತು ಇದರದ್ದು ಫೈನಾನ್ಷಿಯಲ್ ಟ್ರೆಂಡ್ಸು RCFದು ನೋಡೋದಾದರೆ 1 ಔಟ್ ಆಫ್ 5 ವೆರಿ ನೆಗೆಟಿವ್, 3 ಔಟ್ ಆಫ್ 5 ಅಟ್ರಾಕ್ಟಿವ್, 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ. PE ರೇಷಿಯೋ 41, ಡಿವಿಡೆಂಡು 2.54, ಡಿವಿಡೆಂಡ್ ಮಾತ್ರ ಚೆನ್ನಾಗಿ ಕೊಡ್ತಾ ಇದ್ದಾರೆ. ROE 9.12. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಪ್ರಮೋಟರ್ 75%, FIs 2.58, ಮ್ಯೂಚುವಲ್ ಫಂಡ್ಸು ಇಲ್ಲ 0.05, ಇನ್ಶೂರೆನ್ಸ್ 0.20, ನಾನ್ ಇನ್ಸ್ಟಿಟ್ಯೂಷನ್ 22.07%. ಇದು RCFನ ಮಾಹಿತಿ. ಇದು ಇನ್ನು ಚಂಬಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಈ ಸೆಗ್ಮೆಂಟ್ನಲ್ಲಿ ಇದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಂಬಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಇವತ್ತಿನ ಬೆಲೆ 403 ಇದೆ. ಡೈರೆಕ್ಟು ಇದ್ರದ್ದು ಒಂದು ಡೀಟೇಲ್ಸು ನೋಡಿಬಿಡೋಣ. ಎಷ್ಟು ಕ್ಯಾಪಿಟಲ್ ಇದೆ ಅಥವಾ 52 ವೀಕ್ ಹೈ 439 ಇದೆ. ಇವತ್ತಿನ ಬೆಲೆ 403. 52 ವೀಕ್ ಲೋ 250 ಇದೆ. ಮತ್ತು ಮಿಡ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ, ಫರ್ಟಿಲೈಸರ್ ಇಂಡಸ್ಟ್ರಿ. ಮಾರ್ಕೆಟ್ ಕ್ಯಾಪಿಟಲು 16,180 ಕೋಟಿ ಇದೆ. ಅದೇ ಥರ ರಿಟರ್ನ್ಸ್ 36% ರಿಟರ್ನ್ಸ್ ಕೊಟ್ಟಿದೆ. ಇದು ಕೂಡ ಕಡಿಮೆ ರಿಟರ್ನ್ಸು ಇಯರ್ಲಿ, ಬಟ್ ಲಾಸ್ ಅಂತೂ ಇರಲ್ಲ. ರಿಟರ್ನ್ಸ್ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇಯರ್ಲಿ. FDಕ್ಕಿಂತ ಸ್ವಲ್ಪ ಪರವಾಗಿಲ್ಲ, ಮೇಲ್ಗಡೆ ಕೊಡ್ತವೆ. 2 ಔಟ್ ಆಫ್ 5 ಫ್ಲ್ಯಾಟು ಫಿನಾನ್ಷಿಯಲ್, 4 ಔಟ್ ಆಫ್ 5 ಅಟ್ರಾಕ್ಟಿವ್, 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. PE ರೇಷಿಯೋ 12.56 ತುಂಬ ಕಡಿಮೆ ಇದೆ. ಡಿವಿಡೆಂಡ್ 1.95%, ROE ಚೆನ್ನಾಗಿದೆ. ಲೇಟೆಸ್ಟ್ ROCE 24% ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 60% ಪ್ರಮೋಟರ್ಸು, 15% FISು, 6.77 ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸ್ 0.26, ನಾನ್ ಇನ್ಸ್ಟಿಟ್ಯೂಷನ್ 17.24. ಇದರ ಶೇರ್ ಹೋಲ್ಡಿಂಗು ಪರವಾಗಿಲ್ಲ, ಚೆನ್ನಾಗಿದೆ. ಚಂಬಲ್ ಫರ್ಟಿಲೈಸರ್ಸ್ ಲಿಮಿಟೆಡ್. ದೀಪಕ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್. ನೋಡಿ, ದೀಪಕ್ ಫರ್ಟಿಲೈಸರ್ಸ್ದು 557 ಇದೆ ಇವತ್ತಿನ ಬೆಲೆ. ಇದು ಎಷ್ಟಿದೆ ಹೈ? 52 ವೀಕ್ ಹೈ 714 ಇದೆ. ಇವತ್ತಿನ ಬೆಲೆ 557. ಹಾಗೆ ಲೋ 450 ಇದೆ. ಮಿಡ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ. ಫರ್ಟಿಲೈಸರ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. 7,035 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ನೋಡಿ, ಇದು 1 ಇಯರ್ ರಿಟರ್ನ್ -6% ಕೊಟ್ಟಿದೆ. ಇದನ್ನು ನೋಡಬೇಕಾಗುತ್ತೆ ನಾವು. ಫೈನಾನ್ಷಿಯಲ್ ಟ್ರೆಂಡ್ಸು 1 ಔಟ್ ಆಫ್ 5 ವೆರಿ ನೆಗೆಟಿವ್, 4 ಔಟ್ ಆಫ್ 5 ಅಟ್ರಾಕ್ಟಿವ್, 4 ಔಟ್ ಆಫ್ 5 ಗುಡ್ ಕ್ವಾಲಿಟಿ ಅಂತಿದ್ದಾರೆ. PE ರೇಷಿಯೋ 14 ಇದೆ. ಡಿವಿಡೆಂಡ್ 1.81. PE ರೇಷಿಯೋ ಎಲ್ಲ ತುಂಬ ಕಡಿಮೆ ಇವೆ ಫರ್ಟಿಲೈಸರ್ ಸ್ಟಾಕ್ಸ್ದು. ಪ್ರಮೋಟರ್ಸು 45%, FISು ಆಲ್ಮೋಸ್ಟ್ 9%, ಮ್ಯೂಚುವಲ್ ಫಂಡ್ಸ್ 1.38, ಇನ್ಶೂರೆನ್ಸ್ ಕಂಪ್ನಿದ್ರು 1.36, ಹಾಗೆ ನಾನ್ ಇನ್ಸ್ಟಿಟ್ಯೂಷನ್ 38.45. ಎಲ್ಲ ಸ್ಟಾಕ್ಗಳಲ್ಲಿ ಒಂದು ಗಮನಿಸಬೇಕಂದ್ರೆ ಮ್ಯೂಚುವಲ್ ಫಂಡ್ಸು, FISು ಪರವಾಗಿಲ್ಲ, ಓಕೆ ಥರ ಇನ್ವಾಲ್ವ್ ಆಗಿದ್ದಾರೆ. ಹಾಗೆ ಒಂದು ಚಂಬಲ್ ಫರ್ಟಿಲೈಸರ್ಸ್ ಮತ್ತು GNFCಯಲ್ಲಿ FISು ತುಂಬ ಸಾಕಷ್ಟಿದ್ದಾರೆ, ಮ್ಯೂಚುವಲ್ ಫಂಡ್ಸು ಸಾಕಷ್ಟಿದ್ದಾರೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದರೆ GNFCದು, ಚಂಬಲ್ ಫರ್ಟಿಲೈಸರ್ಸ್ದು ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಇನ್ನು GNFCದು ಫ್ಯೂಚರ್ನಲ್ಲಿ ಒಂದು ಪವರ್ ಜನ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ಫರ್ಟಿಲೈಸರ್ ಬಿಸ್ನೆಸ್ ಜೊತೆಗೆ. ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಲಾಂಗ್ ಟರ್ಮ್ ಹೋಲ್ಡ್ ಮಾಡೋರಿದ್ದರೆ ಹೋಲ್ಡ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಈ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡೋದು ಅಷ್ಟು ಒಳ್ಳೆಯದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ ಹೇಗಿದೆ ಇದರಲ್ಲಿ ಮೂಮೆಂಟು, ಹಲ್ಚಲ್ ಹೇಗಿದೆ ಅಂತ ನೋಡಲಿಕ್ಕೆ ಒಂದು ಚಿಕ್ಕ ವಿಡಿಯೋ ಮಾಡಿದೆ. ಐ ಹೋಪ್. ಮತ್ತು ಹೊಸದಾಗಿ ಸರ್ಕಾರ ಕೂಡ ಬರ್ತಾ ಇದೆ. ಸರ್ಕಾರದಲ್ಲಿ ಏನಾದರೂ ಚೇಂಜಸ್ ಆದರೆ ಅಥವಾ ಅವರ ಒಂದು ಫರ್ಟಿಲೈಸರ್ಸ್ ಮತ್ತು ಕೆಮಿಕಲ್ ಕಂಪ್ನಿಗೆ ಸಂಬಂಧಪಟ್ಟಂತೆ ಏನಾದರೂ ಘೋಷಣೆ ಮಾಡಿದರೆ ಆವಾಗ ಮೂಮೆಂಟಮ್ ಆಗ್ತವೆ ಸ್ನೇಹಿತರೆ ಈ ಸ್ಟಾಕ್ಗಳು.
ಅಲ್ಲಿವರೆಗೆ ಕೇವಲ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ನೆಕ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ತಿಳಿಸಿ ಮತ್ತು ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.